ಗಿರಿಜಾ ಮಾಧವನ ಹತ್ರ ನಿನ್ನ ಪ್ರಿಯ ಹೆಸರಿರೋ ಲಗ್ನ ಪತ್ರಿಕೆ ಬಂದಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ ಏನೂ ಎಕ್ಸೈಟ್ಮೆಂಟೇ ತೋರಿಸಲ್ಲ. ಅದಕ್ಕೇ ಮೀನಾ, ಎಂತಕ್ಕೆ ಬಾವ ಏನೂ ಎಕ್ಸೈಟ್ಮೆಂಟೇ ತೋರಿಸ್ತಿಲ್ಲ, ಖುಷಿ ಇಲ್ವಾ ನಿಮಗೆ ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ ಇಲ್ಲ, ನಂಗೆ ತುಂಬಾ ಖುಷಿ ಇದೆ ಅಂತ ಹೇಳ್ತಾನೆ. ಆಮೇಲೆ ಮೀನಾ, ಎಂತಕ್ಕೆ ಇನ್ವಿಟೇಷನ್ ಕಾರ್ಡ್ ನೋಡಬೇಕು ಅಂತಲೂ ಹೇಳ್ತಿಲ್ಲ, ಎಂತಕ್ಕೆ ಬಾವ ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ ಹಾಗೇನಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೇ ವಲ್ಲಭ ಅಂತಾನೆ, ಏನಾದರೂ ಎಕ್ಸೈಟ್ಮೆಂಟ್ ತೋರಿಸಿದ್ರೆ ಕಾಲು ಇಳಿಯಕ್ಕೆ ನಾವಿಲ್ವಾ ಅಂತ ಹೇಳ್ತಾನೆ. ಆಮೇಲೆ ಕೇಶವ, ನಮಗೆಲ್ಲ ಪಾರ್ಟಿ ಕೊಡಿಸ್ಬೇಕು ಅಂತೆಲ್ಲ ರೇಗಿಸ್ತಾ ಇರ್ತಾರೆ. ಅದಕ್ಕೆ ನಂದ, ಸಾಕು ಸಾಕು ಈಗ ಅವ್ನು ಬಂದು ಸುಸ್ತಾಗಿದೆ, ಬಿಡಿ ಅವ್ನು ರೆಸ್ಟ್ ಮಾಡಲಿ ಅಂತ ಹೇಳ್ತಾನೆ. ಆಮೇಲೆ ನಂದ ಇನ್ವಿಟೇಷನ್ ಕಾರ್ಡ್ನ ಮಾಧವನ ಕೈಲಿ ಕೊಡ್ತಾನೆ. ಓಪನ್ ಮಾಡಿ ನೋಡು ಮಾಧವ ಅಂತ. ಮಾಧವ ಓಪನ್ ಮಾಡಿ ನೋಡ್ತಾ ಇರ್ತಾನೆ. ಆಗ ನಂದ ಕೇಳ್ತಾನೆ, ಹೇಗಿದೆ ಮಾಧವ ಅಂತ ಕೇಳ್ತಾನೆ. ಅದಕ್ಕೆ ಮಾಧವ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಗಿರಿಜಾ, ಎಂತಕ್ಕೆ ಮಾಧವ ಇಷ್ಟೊಂದು ಬೇಜಾರಾಗಿದೆ, ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ ಏನೂ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೇ ಅಮೂಲ್ಯ, ಭಾವ ಗೆಜ್ಜೆ ತೊಗೊಂಡ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ ಇಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಿರ್ತಾನೆ. ಆಮೇಲೆ ಗಿರಿಜಾ, ತೋರಿಸೋ ಹೇಗೆ ತೊಗೊಂಬಂದಿದ್ಯಾ ಅಂತ, ನನ್ನ ಸೊಸೆ ಗೆಜ್ಜೆ ಹಾಕ್ಕೊಂಡು ಓಡಾಡಿದ್ರೆ ಮನೆಯೆಲ್ಲ ಗಲಗಲ ಅಂತಿರಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ, ಅತ್ತೆ ಅಷ್ಟೊಂದೆಲ್ಲ ಬೇಡ ಅತ್ತೆ, ಸಿಂಪಲ್ಲಾಗಿದ್ದರೆ ಸಾಕು, ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ರಕ್ಷಾ, ಜೋಬಲ್ಲಿದ್ಯಾ ಕೊಡು ತೋರಿಸೋಣ ಅಂತ ಕೇಳ್ತಾಳೆ. ಆಮೇಲೆ ಅದಕ್ಕೇ ವಲ್ಲಭ, ಗಿಫ್ಟ್ನ ಅದಕ್ಕೆ ತೋರ್ಸೋಕ್ಕೆ ಅಂತ ತೊಗೊಂಡಿರ್ತೇನೆ, ನಮಗೆ ಯಾಕೆ ತೋರಿಸ್ತೇನೆ, ಸುಮ್ಮನೆ ಇರೋ ಅಂತ ಹೇಳ್ತಾನೆ. ಆಮೇಲೆ ರಕ್ಷಾ, ಸಾರಿ ಅಣ್ಣ ಅಂತ ಹೇಳ್ತಾಳೆ. ಆಮೇಲೆ ನಂದ, ಸರಿ ಆಯಿತು ಮಾಧವ, ಹೋಗು ಕೈಕಾಲು ಮುಖ ತೊಳ್ಕೊಂಬ, ಪೂಜೆ ಮಾಡಬೇಕು ಲಗ್ನ ಪತ್ರಿಕೆ ಇಟ್ಟು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅಷ್ಟರಲ್ಲಿ ಎಲ್ಲರೂ ಲಗ್ನ ಪತ್ರಿಕೆನ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಮನೆಯವರೆಲ್ಲ ನಿಂತ್ಕೊಂಡಿರ್ತಾರೆ. ನಂದ, ಈ ಮದುವೆ ನಿರ್ವಿಘ್ನವಾಗಿ ನೆರವೇರಲಿ, ಈ ಮನೆಗೆ ಬರೋ ಸೊಸೆ ತಾನೂ ನೆಮ್ಮದಿಯಾಗಿರಲಿ, ಹಾಗೆ ಮನೆಯವ್ರನ್ನೂ ಖುಷಿಯಾಗಿಟ್ಕೊಳ್ಳಿ ಅಂತ ಬೇಡ್ಕೋತಾ ಇರ್ತಾನೆ. ಹಾಗೆ ಮನೆಯವ್ರಿಗೆಲ್ಲ ಕೇಳ್ಕೊಳ್ಳಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನಂದ, ನನ್ನ ಕನಸು ನೆನಸಾಗ್ತಿದೆ ಅಂತ ಹೇಳ್ತಾನೆ. ಆದರೆ ಮಾಧವ, ನಾನು ಮರ್ತೋಗಿದ್ದ ಕನಸು ಮತ್ತೆ ಕಣ್ಮುಂದೆ ಬಂದಿದೆ ದೇವ್ರೆ ಅಂತ ಹೇಳ್ತಾ ಇರ್ತಾನೆ. ಮತ್ತು ಮಾಧವ, ಈ ಜಗತ್ತಲ್ಲಿ ಸುಕನ್ಯಂಗೆ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಸುಕನ್ಯಾ ಜೀವನನ ಹೇಗೆ ಸರಿ ಮಾಡಲಿ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ ಮಾಧವ. ಅಷ್ಟರಲ್ಲಿ ನಂದ, ನಾಳೆಯಿಂದ ಲಗ್ನ ಪತ್ರಿಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ನನ್ನ ಮಗನ ಜೀವನ ಚೆನ್ನಾಗಿರ್ಲಪ್ಪ ಅಂತ ಕೇಳ್ಕೊತಾ ಇರ್ತಾನೆ. ಈ ಕಡೆ ಸೂರ್ಯಕಾಂತ್ ಕುಡ್ಕೊಂಬರ್ತಾ ಇರ್ತಾನೆ. ಅದನ್ನು ನೋಡಿ ಅಮೂಲ್ಯ ಫುಲ್ ಬೇಜಾರು ಮಾಡ್ಕೊಂಡಿರ್ತಾಳೆ. ಅವ್ರ ಅಪ್ಪನ ನೋಡಿ ಅಪ್ಪ ಅಂತ ಕರೀತಾಳೆ. ಆಮೇಲೆ ಸೂರ್ಯಕಾಂತ್ ಹಾಯ್ ಮಾಡಿ ಬಾ ಅಂತ ಹೇಳ್ತಾನೆ. ಅಮೂಲ್ಯ ಓಡಿ ಬರ್ತಾಳೆ. ಸೂರ್ಯಕಾಂತು ನಿಂತ್ಕೊಂಡಿರ್ತಾನೆ. ಆಮೇಲೆ ಅಮೂಲ್ಯ, ನೀವು ನನ್ನ ಕರೆದ್ರಾ ಅಪ್ಪ, ಹೇಗಿದ್ದೀರಾ ಅಂತ ಕೇಳ್ತಾಳೆ. ನೀವು ಯಾಕೆ ಕುಡಿತಿದ್ದೀರಾ ಅಪ್ಪ, ನಿಮ್ಮ ಹೆಲ್ತಿಗೆ ಇವೆಲ್ಲ ಒಳ್ಳೇದಿಲ್ಲ ಅಪ್ಪ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೂರ್ಯಕಾಂತು, ಯಾರು ಪುಟ್ಟಿ ನೀನು, ನನ್ನನ್ನು ಯಾಕೆ ಅಪ್ಪ ಅಂತ ಕರೆದೆ ನೀನು ಅಂತ ಕೇಳ್ತಾನೆ. ಅದಕ್ಕೆ ಅಮೂಲ್ಯ ಫುಲ್ ಶಾಕಲ್ಲಿ ನೋಡ್ತಾ ಇರ್ತಾಳೆ. ಅದಕ್ಕೆ ಸೂರ್ಯಕಾಂತ್, ನನಗೆ ಅಪ್ಪ ಅಂತ ಕರಿಬೇಡ, ನನ್ನ ಮಗಳು ನೆನಪಾಗ್ತಾಳೆ, ನನಗೊಬ್ಳು ಮಗಳಿದ್ಲು, ನಿನ್ನ ಹಾಗೇ ಇದ್ಲು, ಆದರೆ ಈಗಿಲ್ಲ, ಅದು ಯಾವನ ಜೊತೆನೋ ಓಡೋಗ್ಬಿಟ್ಲು ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ ಫುಲ್ ಅಳ್ತಾ ಇರ್ತಾಳೆ. ಸೂರ್ಯಕಾಂತು, ನನ್ನ ಮಗಳನ್ನ ಜೀವ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಬೇನಿಗೆ ಚೂರಿ ಹಾಕ್ಬಿಟ್ಟು ಓಡೋಗ್ಬಿಟ್ಲು ಅಂತ ಹೇಳ್ತಾನೆ. ನೀನು ನೋಡೋದಕ್ಕೆ ತುಂಬ ಒಳ್ಳೆ ಹುಡುಗಿ ಥರ ಕಾಣ್ತಿರ್ತೆ, ನಿಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡಬೇಡ ಆಯಿತಾ ಅಂತ ಹೇಳ್ತಾನೆ. ನನ್ನ ಮಗಳ ಥರ ಎಲ್ಲ ನೀನು ಆಗಬೇಡ, ಯಾರ್ಯಾರ ಜೊತೆನೂ ಓಡೋಗ್ಬೇಡ ಸರಿನಾ ಅಂತೆಲ್ಲ ಹೇಳ್ತಿರ್ತಾನೆ. ಅದನ್ನು ಕೇಳಿ ಫುಲ್ ಅಮೂಲ್ಯಂಗೆ ಅಳುನೇ ಬರ್ತಾ ಇರುತ್ತೆ. ಆಮೇಲೆ ಸೂರ್ಯಕಾಂತು, ನನ್ನ ಮಗಳು ಮದುವೆ ದಿನವೇ ಓಡೋದ್ಲು, ನಾನು ಅಂದ್ಕೊಂಡೆ ಯಾವನ ಜೊತೆನೂ ಓಡೋದ್ಲು ಅಂತ, ಆದರೆ ನನ್ನ ಶತ್ರು ಮಗನ್ನೇ ಮದುವೆ ಆಗ್ಬಿಟ್ಟು ನನ್ನ ಮುಂದೆನೇ ಬಂದು ನಿಂತ್ಕೊಂಡ್ಲು, ನೀನಂಗೆ ಮಾಡಬೇಡಮ್ಮ ಆಯಿತಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅಮೂಲ್ಯ, ನಾನೇ ಅಪ್ಪ ನಿಮ್ಮ ಮಗಳು, ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ, ಆದರೆ ಹಿಂಗೆಲ್ಲ ಮಾತಾಡಬೇಡಿ ಅಪ್ಪ, ದಯವಿಟ್ಟು ಒಂದೇಟು ಹೊಡೆದ್ಬಿಡಿ ಬೇಕಾದ್ರೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯಕಾಂತ್ ಹೆಂಡ್ತಿ ಓಡಿ ಬರ್ತಾಳೆ ರೀ ಅಂತ ಅಂದ್ಕೊಂಡು. ಅಮೂಲ್ಯ ಅವ್ರ ಅಪ್ಪನ ಕೈ ಇಟ್ಕೊಂಡಿರೋದು ನೋಡಿ ಅವಳ ಕೈನ ಕಿತ್ತಾಕ್ತಾಳೆ, ಬಿಡೆ ಕೈನ ಅಂತ. ಅದಕ್ಕೆ ಅಮೂಲ್ಯ, ಅಮ್ಮ ನೀನಾದರೂ ಹೇಳಮ್ಮ ಅಪ್ಪನ ಹತ್ರ ನನ್ನ ಹತ್ರ ಮಾತಾಡೋಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ನೀನು ಅಪ್ಪ ಅಮ್ಮ ಅನ್ನೋದನ್ನ ಹೇಳೋದು ನಿನಗೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ನಿನ್ನಿಂದನೇ ಇದೆಲ್ಲ ಕುಡಿದು ಹಿಂಗೆ ನಿಮ್ಮಪ್ಪ ಆಗಿರೋದು, ನೀನು ಅಪ್ಪ ಅಂತ ಕರಿಬೇಡ ನೀನು ಅಂತ ಫುಲ್ ಬೈತಿರ್ತಾಳೆ. ಅವಳು ಅಮ್ಮ ಅಂತಂದಿದ್ದಕ್ಕೆ, ನೀನು ನನ್ನ ಗಂಡನ ತಂಟೆಗೆ ಬರಬೇಡ, ಹೋಗ್ತಾ ಇರೋ ನೀನು ಅಂತ ಬೈದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದನ್ನು ನೋಡಿ ಅಮೂಲ್ಯ ಫುಲ್ ಬಿಕ್ಕಿ ಅಳ್ತಾ ಇರ್ತಾಳೆ. ಬೆಳಗ್ಗೆ ಆಯಿತು. ಮಾಧವ ಕೂತ್ಕೊಂಡು ಸುಕನ್ಯಾ ಹೇಳಿರೋ ಮಾತೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ನಂದ, ಗಿರಿಜಾ ಬೇಗ ಬಾ, ನನಗೆ ಲೇಟ್ ಆಯಿತು ಅಂತ ಹೇಳ್ತಿರ್ತಾನೆ. ಆಮೇಲೆ ಮಾಧವನ ನೋಡ್ತಾನೆ. ಮಾಧವ ಏನೋ ಯೋಚನೆಯಲ್ಲಿ ಕಳೆದೋಗಿರ್ತಾನೆ. ಅದಕ್ಕೆ ನಂದ, ಏನು ಯೋಚನೆ ಮಾಡ್ತಿದ್ಯಾ, ಆಫೀಸ್ಗೆ ಹೋಗಿಲ್ವೇನೋ ಅಂತ ಬೈತಾನೆ. ಗಿರಿಜಾ,
ನೀನು ಮನೆಯಿಂದನೇ ಕೆಲಸ ಮಾಡ್ತಿದ್ಯೇನೋ, ಮದುವೆ ಮುಗಿಯೋವರೆಗೂ ಮನೆಯಿಂದನೇ ಕೆಲಸ ಮಾಡೋ ನೀನು ಅಂತ ಹೇಳ್ತಾಳೆ. ಅದಕ್ಕೆ ನಂದ ನಾಳೆನೇ ಚಪ್ರಶಾಸ್ತ್ರ ಇರೋದು, ನಾಳೆಯಿಂದ ಮದುವೆಗೆ ರಜಾ ಹಾಕಲೇಬೇಕು, ನಾಳೆಯಿಂದನೇ ರಜಾ ಹಾಕು ಅಂತ ಮಾಧವಂಗೆ ಹೇಳ್ತಾನೆ ನಂದ. ಅದಕ್ಕೆ ಗಿರಿಜಾ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರನ್ನೆಲ್ಲ ಮದುವೆಗೆ ಕರೆಯೋ ಅಂತ ಹೇಳ್ತಾನೆ. ಆಮೇಲೆ ಮಾಧವ ಸಪ್ಪಗಿರೋದು ನೋಡಿ ನಂದ ಯಾಕೋ ಏನು ಯೋಚನೆ ಮಾಡ್ತಿದ್ಯಾ, ಏನು ಮಾಧವ ನಿಜ ಹೇಳು, ನನ್ನ ಹತ್ರ ಏನಾದರೂ ತೊಂದರೆನಾ ಅಂತ ಕೇಳ್ತಾನೆ. ಆಮೇಲೆ ಮಾಧವನ ಮುಖ ನೋಡ್ಬಿಟ್ಟು ನಂದ ನೀನೇನಾದರೂ ಪ್ರಿಯನ ಮನ್ಸಾರ ಒಪ್ಕೊಂಡಿಲ್ವೇನೋ, ನಮ್ಮ ಒತ್ತಾಯಕ್ಕೆ ಮದುವೆ ಆಗಿದೆ ಹೇಳೋ ಅಂತಂದಾಗ ಗಿರಿಜಾ ಯಾಕ್ರಿ ಹಂಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ನಂದ ನಾಳೆನೇ ಶಾಸ್ತ್ರ ಇರೋದು, ಒಂದು ಸ್ವಲ್ಪನೂ ಖುಷಿನೇ ಇಲ್ಲ ಇವನ ಮುಖದಲ್ಲಿ, ನನಗೆ ಹೆಂಗೆ ಗಾಬರಿ ಆಗ್ತಿದೆ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ ಹಾಗೇನಿಲ್ಲ ಕಣ್ರಿ, ಅವನು ಪಾಪ ಆಫೀಸ್ ವರ್ಕು, ಈ ಮದುವೆ ಫೋಟೋಶೂಟು ಅಂತೆಲ್ಲ ಫುಲ್ ಸ್ವಲ್ಪ ಸ್ಟ್ರೈನ್ ಆಗಿದ್ದಾನೆ ಅಷ್ಟೇ, ಹಾಗೇನಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಸರಿ ಆಯಿತು, ಆಗಿದ್ರೆ ಹಂಗೆಲ್ಲ ಸಪ್ಪ ಕುತ್ಕೊಂಬೇಡ ಮಾಧವ, ಸರಿನಾ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಡ್ತಾನೆ. ಬರ್ತೀನಿ ಮಾಧವ ಅಂತ ಅಂದ್ಬಿಟ್ಟು ನಂದ ಮತ್ತು ಗಿರಿಜಾ ಇಬ್ಬರೂ ಹೊರಗಡೆ ಎಲ್ಲೋ ಹೋಗ್ತಾರೆ. ಈ ಕಡೆ ಅಮೂಲ್ಯ ಯೋಚನೆ ಮಾಡಿಕೊಂಡು ಬಾಗಿಲಲ್ಲಿ ಕೂತಿರ್ತಾಳೆ. ಅಷ್ಟರಲ್ಲಿ ಮೀನಾ ನೋಡ್ಬಿಟ್ಟು ಯಾಕಮ್ಮು ಏನಕ್ಕೆ ಹಿಂಗೆ ಕೂತಿದ್ಯಾ, ಏನಾಯಿತು ಅಂತ ಕೇಳ್ತಾಳೆ. ಅಮೂಲ್ಯ ನನಗೆ ಅಪ್ಪ ಅಮ್ಮ ನೆನಪಾಗ್ತಿದ್ದಾರೆ ಅಕ್ಕ, ನಾನು ರಾತ್ರಿ ಕೂಡ ಅಮ್ಮನ ಹತ್ರ ಕೇಳ್ಕೊಂಡೆ, ಆದರೆ ನಮ್ಮಮ್ಮ ನನಗೆ ಕ್ಷಮಿಸ್ತಾನೇ ಇಲ್ಲ ಅಕ್ಕ, ನನ್ನ ಹತ್ರ ಮಾತೇ ಆಡ್ತಿಲ್ಲ ಅವರು ಅಂತ ಹೇಳ್ತಾಳೆ. ಮೀನಾ ಅದಕ್ಕೆ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರೋ ಅಮೂಲ್ಯ, ಆಯಿತು ಅಂತ ಸಮಾಧಾನ ಮಾಡ್ತಾಳೆ. ನಾನು ಕೂಡ ಅದೇ ಹೋಪಲ್ಲಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ ಅಟ್ಲೀಸ್ಟ್ ಅಕ್ಕ ನಿಮ್ಮ ತವ್ರ ಮನೆಯವ್ರು ದೂರ ಇದ್ದಾರೆ ಅಕ್ಕ, ಆದರೆ ನನಗೆ ಎದುರೇ ಎಲ್ಲ ಇಲ್ಲೇ ಇದ್ದಾರೆ, ಆದರೂ ನನ್ನ ಮಾತಾಡ್ಸಲ್ವಲ್ಲ ಅಕ್ಕ ಅಂತ ತುಂಬ ಅಳ್ತಿರ್ತಾಳೆ. ಮೀನಾ ಈಗ ಕರಳು ಸಂಬಂಧಕ್ಕಿಂತ ನಿಂಗೆ ತಾಳಿ ಸಂಬಂಧ ತುಂಬ ಮುಖ್ಯ ಅಮೂಲ್ಯ, ನಿನ್ನ ಕಷ್ಟಗಳಿಗೆಲ್ಲ ನಿನ್ನ ಗಂಡ ಆಗಬೇಕು, ನಾನು ಏನೇ ಹೇಳೋಕ್ಕಿಂತ ಮುಂಚೆ ಕೇಶವ ಅರ್ಥ ಮಾಡ್ಕೋತಾನೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅಮೂಲ್ಯ ನೀವಿಬ್ಬರೇನೋ ಇಷ್ಟಪಟ್ಟು ಮದುವೆ ಹಾಕ್ಕೊಂಡಿದ್ದೀರಾ ಅಕ್ಕ, ಆದರೆ ನಮ್ಮಿಬ್ರಿಗೆ ಆ ಥರ ಅಲ್ವಲ್ಲ, ನಾವಿಬ್ಬರು ಆ ದೃಷ್ಟಿಲಿ ಏನೂ ಮದುವೆನೇ ಆಗಿಲ್ಲ, ನಾವು ಆ ಥರ ಏನೂ ಫೀಲಿಂಗ್ಸೇ ಇಲ್ಲ ಅಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ನಾವಿಬ್ಬರೇನೋ ಪ್ರೀತಿ ಮಾಡಿ ಮದುವೆ ಆಗಿರೋದು, ಆದರೆ ನಿಮ್ಮಿಬ್ಬರು ಮಧ್ಯದಲ್ಲಿ ಮದುವೆ ಆದಮೇಲೆ ಪ್ರೀತಿ ಆಗಬಾರ್ದು ಅಂತ ಏನೂ ಇಲ್ವಲ್ಲ, ಈಗಲೂ ಪ್ರೀತಿ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ ನಗ್ತಿರ್ತಾಳೆ ಅಕ್ಕ ಅಂತ ಅಂದ್ಕೊಂಡು. ಆಮೇಲೆ ನೀನು ಹೀಗೆ ಖುಷಿಯಾಗಿರೆ ಅಂದ್ಬಿಟ್ಟು ಮೀನಾ ಹೇಳ್ಬಿಟ್ಟು ಹೋಗ್ತಾಳೆ. ಈ ಕಡೆ ಮಾಧವ ಸುಕನ್ಯನ ನೋಡೋಣ ಅಂತ ಬರ್ತಾಳೆ. ಬಿಸಿ ಕಾಫಿ ಕುಡಿತಾ ಇರ್ತಾನೆ. ಅದಕ್ಕೇನೆ ಆಂಟಿ ಏನಕ್ಕೋ ಬಿಸಿ ಬಿಸಿ ಕುಡಿತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಮಾಧವ ಇಲ್ಲ ನನಗೂ ಸುಕನ್ಯನ ಕರ್ಕೊಂಡು ಎಲ್ಲೋ ಹೊರಗಡೆ ಹೋಗೋದಿತ್ತು ಅದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಸುಕನ್ಯ ಎಲ್ಲಿಗೆ ಅಂತ ಹೇಳಿದ್ಕೆ ಇಂಟರ್ವ್ಯೂಗೆ, ನಂಗೆ ಭಯ ಆಗುತ್ತೆ ಮಾಧವ ಅಂತ ಹೇಳ್ತಾಳೆ. ಅದಕ್ಕೇನೆ ಮಾಧವ ಹಾಗೇನೂ ಆಗಲ್ಲ, ಧೈರ್ಯವಾಗಿ ಉತ್ತರ ಕೊಡು ಅಂತೆಲ್ಲ ಹೇಳ್ತಾ ಇರ್ತಾನೆ. ಇನ್ನು ಈಗ ಕೆಲಸದಲ್ಲಿ ಸೆಟ್ಲ್ ಆದರೆ ಅಟ್ಲೀಸ್ಟ್ ನೀವು ಮುಂದೆ ನಿಮ್ಮ ಅಪ್ಪ ಅಮ್ಮಂಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಬೋದು, ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಫುಲ್ ಧೈರ್ಯ ಹೇಳ್ತಾ ಇರ್ತಾನೆ. ಅದಕ್ಕೆ ಸುಕನ್ಯಾ ನೀನು ನಂಗೆ ಮಾಡ್ತಿರೋ ಹೆಲ್ಪ್ಗೆ ನಾನು ಇನ್ನು ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಮಾಧವ ಅಂತ ಹೇಳ್ತಾರೆ. ಕಡೆ ಅಮೂಲ್ಯ ವಲ್ಲಭನ ಬೈಕೊಂಡು ಹೋಗ್ತಾ ಇರ್ತಾಳೆ. ಇವನು ಎಲ್ಲೋ ಹೋದ, 2 hours ಕೆಲಸ ಇದೆ ಅಂತ ಹೋಗಿ ಹೇಳ್ಬಿಟ್ಟು ಹೋದ, ನೋಡಿದ್ರೆ ನನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋರು ಯಾರು ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರ ಅಮ್ಮನ ನೋಡಿಬಿಟ್ಟು ಅಮೂಲ್ಯಂಗೆ ಫುಲ್ ಖುಷಿ ಆಗುತ್ತೆ. ನಾನು ಹೋಗ್ಬಿಟ್ಟು ಅಮ್ಮನ ಮಾತಾಡಿಸ್ಲಾ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಬೇಡ ಅಮ್ಮ ನನ್ನ ಮೇಲೆ ಫುಲ್ ಕೋಪ ಮಾಡ್ಕೊಂಡಿದ್ದಾಳೆ, ಈಗ ಮಾತಾಡ್ಸಿದ್ರೆ ಸುಮ್ಮನೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಲೇಜ್ಗೆ ಹೋಗೋದೇ ಬೆಸ್ಟು ಅಂತ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರ ಅಮ್ಮ ಅಮೂಲ್ಯನ ನೋಡಿಬಿಟ್ಟು ವಾಪಸ್ ಹೋಗ್ತಾ ಇರ್ತಾಳೆ. ಆದರೆ ಕಾಲು ಸ್ಲಿಪ್ಪಾಗಿ ಬಿದ್ದೋಗ್ತಾಳೆ. ಅದನ್ನು ನೋಡಿ ಅಮೂಲ್ಯ ಓಡೋಗ್ತಾಳೆ ಅಮ್ಮ ಅಂತ ಅಂದ್ಕೊಂಡು. ಅಷ್ಟರಲ್ಲಿ ಅವರಮ್ಮ ಬಿಡು ಅಮ್ಮು ಏನಾಗಿಲ್ಲ ನನಗೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಮೂಲ್ಯ ಜೋರು ಮಾಡಿಬಿಟ್ಟು ಅಮ್ಮ ಏನಾಗಲ್ಲ ನಾನು ಒಳಗಡೆ ಬಿಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಅವರಮ್ಮ ಬೇಡ ಅಂತ ಹೇಳ್ತಿದ್ದೀನಿ ತಾನೇ ಅಂತ ಹೇಳ್ತಾಳೆ. ಈ ಕಡೆ ಮಾಧವ ಮತ್ತು ಸುಕನ್ಯಾ ಇಬ್ಬರೂ ಇಂಟರ್ವ್ಯೂ ಚೆನ್ನಾಗಾಯಿತು ಅಂತ ಫುಲ್ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುಕನ್ಯಾ ನಂಗೆ ಬರೋ ಸಂಬಳದಲ್ಲಿ ಫಸ್ಟ್ ಟ್ರೀಟ್ ನಿಂಗೆ ಕೊಡಿಸ್ತೀನಿ ಮಾಧವ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ ಆ ಥರ ಏನು ಮಾಡಬೇಡ, ನೀನು ದುಡ್ಡು ಸೇವ್ ಮಾಡಿಡು ಸಾಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆಟೋ ಆಫ್ ಆಗಿ ಹೋಗುತ್ತೆ. ಅಲ್ಲೇ ನಂದ ಮತ್ತು ಗಿರಿಜಾ ಇಬ್ಬರು ನಡ್ಕೊಂಬರ್ತಾ ಇರ್ತಾರೆ. ಗಿರಿಜಂಗೆ ಸ್ವಲ್ಪ ತಲೆ ಸುತ್ತ ಥರ ಬರುತ್ತೆ. ಅದಕ್ಕೆ ನಂದ ಇಲ್ಲಿರೋ ಒಂದು ಆಟೋ ಇದೆ ಕೇಳ್ತೀನಿ ಇರೋ ಅಂದ್ಬಿಟ್ಟು ಹೋಗ್ತಾನೆ. ಅಷ್ಟರಲ್ಲಿ ಆಟೋ ಮೂವ್ ಆಗುತ್ತೆ. ನಂದ ಹೋಗೇ ಬಿಟ್ನಾ ಅಂತ ಬೈಕೊಂಡು ಸುಮ್ಮನೆ ಆಗ್ತಾನೆ. ಈ ಕಡೆ ಅಮೂಲ್ಯ ಅವ್ರ ಅಮ್ಮಂಗೆ ಕಾಲು ನೋವಾಗಿದೆ ಅಂತ ಅವ್ರ ಮನೆ ಒಳಗಡೆ ಬಂದು ಕೂತ್ಕೊಂಡು ಕಾಲು ಒತ್ತುತ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಮ್ಮ ನೀನು ಹೊರಡು ಫಸ್ಟ್ ಇಲ್ಲಿಂದ, ಕಣ್ಮುಂದೆ ಇರ್ಬೇಡ ಹೋಗು ನೀನು ಅಂತ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಅಮೂಲ್ಯನ ನನ್ನ ಹತ್ರ ಈಗಲೂ ಮಾತಾಡಲ್ವಾ ನೀನು, ಪ್ಲೀಸ್ ಅಮ್ಮ ಅಂತ ಇರ್ತಾಳೆ. ಅಲ್ಲಿ ಅಮೂಲ್ಯ ನನ್ನ ಜೀವನದಲ್ಲಿ ನೀನು ಅಂದ್ಕೊಂಡಂಗೆ ಏನೂ ಆಗಿಲ್ಲ ಅಮ್ಮ ಅಂತ ಹೇಳ್ತಾಳೆ. ಅಟ್ಲೀಸ್ಟ್ ನೀನಾದರೂ ಕೇಳಮ್ಮ ನನ್ನ ಜೀವನದಲ್ಲಿ ಏನು ನಡೀತಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶ್ರೀಕಂಠ ಬರ್ತಾನೆ. ಏನು ನಡೀತಿದೆ ಇಲ್ಲಿ ಅಂತ ಜೋರಾಗಿ ಕಿರ್ಚ್ತಾನೆ. ಅಷ್ಟರಲ್ಲಿ ಮುಂದಿನ ಭಾಗದಲ್ಲಿ ಶ್ರೀಕಂಠ ಅವಳ ಜಡೆನಿಟ್ಕೊಂಡು ರೋಡಿಗೆ ತಳ್ತಾನೆ. ಅದಕ್ಕೆ ನಂದ ಯಾಕೋ ಜುಟ್ಟಿಟ್ಕೊಂಡು ಅವಳು ನನ್ನ ಸೊಸೆ ನಿಂಗೆ ದೂಕದೆ ಅಂತ ಕೇಳ್ತಾನೆ.
ಅಷ್ಟರಲ್ಲಿ ಶ್ರೀಕಂಠ ಹೊಡಿಯೋಕ್ಕೆ ಕೈ ಎತ್ತುತ್ತಾನೆ. ಅದನ್ನು ತಪ್ಸೋಕ್ಕೆ ನಂದ ಮುದ್ಯ ಬರ್ತಾನೆ.